ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ, ಸಂಪುಟ ವಿಸ್ತರಣೆ, ಪುನಾರಚನೆ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಸಂಪುಟ ವಿಸ್ತರಣೆಯೋ ನಾಯಕತ್ವ ಬದಲಾವಣೆಯೋ ಸಚಿವ ಸ್ಥಾನಕ್ಕಾಗಿ ಶಾಸಕ GS ಪಾಟೀಲ್ ಅವರು ಲಾಭಿಯಂತರು ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗುವ ಸೂಚನೆ ಸಿಕ್ಕಿದೆ ಅಂತ GS ಪಾಟೀಲ್ ಭರವಸೆಯಲ್ಲಿದ್ದಾರೆ. ನನಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ನಮ್ಮನ್ನ HK ಪಾಟೀಲ್ ಜೊತೆ ಕರೆದುಕೊಂಡು ಹೋಗ್ಲಿ. ರೋಣ ಕಾಂಗ್ರೆಸ್ ಶಾಸಕ GS ಪಾಟೀಲ್ ಅವರು ಹೇಳ್ತಾರೆ, 4 ಬಾರಿ ಶಾಸಕನಾದ ನನ್ನನ್ನ ಸಚಿವನನ್ನಾಗಿ ಮಾಡಲಿ. ನನ್ನ ಪರ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. GS ಪಾಟೀಲ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಮೊದಲಿಗೆ ಈ ತಮ್ಮ ಅಭಿಮಾನಿಗಳು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದರು, ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದರು. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ, ನಾನು ಈಗಾಗಲೇ ರೋಣ ಮತಕ್ಷೇತ್ರದಲ್ಲಿ 1989ನೇ ಇಸ್ವಿಲಿಂದ ನಾನು ಸ್ಪರ್ಧೆ ಮಾಡಲಿಕ್ಕೆ ಪ್ರಾರಂಭ ಮಾಡೀನಿ ಕಾಂಗ್ರೆಸ್ ಪಕ್ಷದಿಂದ. ಎಷ್ಟು ಪ್ರೀತಿ ಇದ್ದಾರೆ ಅಂದರೆ ಇಲ್ಲಿವರೆಗೆ ಯಾರು ಒಬ್ಬರನ್ನ ಕ್ಯಾಂಡಿಡೇಟ್ ಹಾಕಿಲ್ಲ. ನನ್ನವರೆಗೆ ಪಕ್ಷದೊಳಗನ ಇನ್ನೊಬ್ಬ ಅರ್ಜಿ ಕೊಟ್ಟಿಲ್ಲ. ನನಗೆ ಯುನಾನಿಮಸ್ ಆಗಿ ನನಗೆ ಒಂದೇ ಒಮ್ಮತದಿಂದ ನನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬಂದಿದ್ದಾರೆ. ಆ ರೀತಿಯಾದ ಒಂದು ಅಭಿಮಾನ, ಪ್ರೀತಿ ಮತ್ತು ನಾನಾದರೂ ಕೂಡ ಅವ್ರ ಜೊತೆ ಭಾಳ ಅನ್ಯೋನ್ಯವಾದ ಸಂಬಂಧದಿಂದ ನಾನು ಅವ್ರ ಜೊತೆ ಇದ್ದೀನಿ. ಅದಕ್ಕೆ ಈಗ ಅವ್ರಿಗೆ ಎಲ್ಲ ರಾಜಕೀಯ ವಿದ್ಯಮಾನಗಳು ಯಾರ್ಯಾರು ಸಚಿವರಾಗಿದ್ದು ನೋಡಿ, 1 ಸರಿ 2 ಸರಿ ಆದವ್ರು ನೋಡಿ ನಮ್ಮ ಸಾಹೇಬ್ರಿಗೆ ಯಾಕೆ ಸಿಗಬಾರ್ದು, ಯಾಕೆ ಇವ್ರು ಸುಮ್ಮನೆ ಕುಂತಾರ ನೋಡಿ ಇಟ್ಕೊಂಡು ನನಗೆ ನನ್ನ ಗಮನಕ್ಕೆ ಬರದೆ ಇಂಥವೆಲ್ಲ ಕಾರ್ಯ ಈಗ ಆಗಲೇ ನಡೆದಿದ್ದಾರೆ. ಮೊನ್ನೆ ಒಂದಿಷ್ಟು ಮಂದಿ ಬೆಂಗಳೂರು ತನಕ ಹೋಗಿ ಬಂದರು. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು AICC ಅಧ್ಯಕ್ಷರು ಕೂಡ ಭೇಟಿಯಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಈ ಸರ್ತಿ ನಮ್ಮ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿ ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.